ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಅಗ್ನಿವೀರ್ ಎಕ್ಸಾಮ್ನ ಮೊದಲನೇ ಶಿಫ್ಟ್ ಕ್ವಶನ್ಸ್ನ ನೋಡೋಣ, ಯಾವ ಥರ ಬಂದಿದ್ವು ಅಂತ. ಇದರ ಜೊತೆಗೇ ನಿನ್ನೆ ನಡೆದಂತಹ ಥರ್ಡ್ ಹಾಗೂ ಫೋರ್ತ್ ಶಿಫ್ಟ್ ಕ್ವಶನ್ ಕೂಡ ನೋಡೋಣ. ಓಕೆ, ಯಾಕಂದರೆ ನಿನ್ನೆ ನಾವು ಫಸ್ಟ್ ಮತ್ತು ಸೆಕೆಂಡ್ ಶಿಫ್ಟ್ ವಿಡಿಯೋ ಮಾಡಿದ್ವಿ, ಥರ್ಡ್ ಮತ್ತು ಫೋರ್ತ್ದು ಮಾಡಿರಲಿಲ್ಲ. ಸೊ ಇದು ಒಂದು ವಿಡಿಯೋದಲ್ಲಿ ಅದನ್ನು ಕೂಡ ಕವರ್ ಮಾಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ, ಭಾರತದ ಪಶ್ಚಿಮ ಗಡಿಯಲ್ಲಿ ಯಾವ ದೇಶವು ಗಡಿಯನ್ನು ಹಂಚಿಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಯಾವುದಪ್ಪ ಅಂದ್ರೆ ಪಾಕಿಸ್ತಾನ. ಓಕೆ, ದಿಕ್ಕುಗಳ ಬಗ್ಗೆ ಅಂತ ಬಂದಾಗ ನಾವು ಪಶ್ಚಿಮದಲ್ಲಿ ಪಾಕಿಸ್ತಾನವನ್ನು ನೋಡ್ತೀವಿ, ಪೂರ್ವದಲ್ಲಿ ಮಯನ್ಮಾರನ್ನು ನೋಡ್ತೀವಿ, ಹಾಗೂ ಉತ್ತರದಲ್ಲಿ ನೇಪಾಳ ಮತ್ತು ಚೀನಾ ದೇಶವನ್ನು ನೋಡ್ತೀವಿ. ಇನ್ನು ವಾಯುವ್ಯ ಭಾಗದಲ್ಲಿ ಅಫ್ಘಾನಿಸ್ತಾನನ ನೋಡ್ತೀವಿ, ಇನ್ನು ದಕ್ಷಿಣ ಭಾಗದಲ್ಲಿ ಜಲಗಡಿಯನ್ನು ಹೊಂದಿರತಕ್ಕಂಥ ಶ್ರೀಲಂಕಾವನ್ನು ನೋಡ್ತೀವಿ, ಯಾವುದು ಶ್ರೀಲಂಕಾ. ಇನ್ನು ಕೆಲವೊಂದು ರೀತಿ ನೈಋತ್ಯ ಅಥವಾ ಮತ್ತು ಪೂರ್ವ ಭಾಗದಲ್ಲಿ ಆಗ್ನೇಯ ಅಥವಾ ಪೂರ್ವ ಭಾಗದಲ್ಲಿ ಮತ್ತು ಇನ್ನೊಂದು ದೇಶ ಯಾವುದಪ್ಪ ಅಂದರೆ ಬಾಂಗ್ಲಾದೇಶ, ಇದನ್ನು ಕೂಡ ನಾವು ನೋಡ್ತೀವಿ. ಓಕೆ, ಸೊ ಮುಂದಿನ ಎಕ್ಸಾಮ್ನಲ್ಲಿ ನಿಮಗೆ ಕೇಳ್ಬೋದು, ಈ ರೀತಿ ಕೇಳ್ಬೋದು, ಉತ್ತರದಲ್ಲಿ ಯಾವ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಅಂತ ಕೇಳ್ಬೋದು, ವಾಯುವ್ಯದಲ್ಲಿ ಯಾವ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಅಂತ ಕೇಳ್ಬೋದು. ಓಕೆ, ನೆಕ್ಸ್ಟ್ 1957ರಲ್ಲಿ ಭಾರತದ ಮೊದಲ ಪಂಚಾಯತ್ ಎಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಎಲ್ಲಿಪ್ಪ ಅಂದ್ರೆ, ಈಗಾಗಲೇ ಈ ಕ್ವಶನ್ ರಿಪೀಟ್ ಆಗಿದೆ, ರಾಜಸ್ಥಾನ್. 1957 ರಾಜಸ್ಥಾನದ ನಾಗೂರ್ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯನ್ನು ನಾವು ಸ್ಥಾಪನೆ ಮಾಡ್ತೀವಿ. ಹೌದಾ? ಹಾಗಾದರೆ ಪಂಚಾಯತ್ ಬಗ್ಗೆ ತಿಳಿಸ್ತಕ್ಕಂಥ ಭಾಗ ಯಾವುದು? 9ನೇ ಭಾಗ. ಪಂಚಾಯತ್ ಬಗ್ಗೆ ತಿಳಿಸ್ತಕ್ಕಂಥ ಅನುಸೂಚಿ ಯಾವುದು? 11ನೇ ಅನುಸೂಚಿ. ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಯಾವ ವಿಧಿಯು ಪಂಚಾಯತ್ ಬಗ್ಗೆ ಉಲ್ಲೇಖವನ್ನು ಕೊಡ್ತದಪ್ಪ ಅಂತ ಕ್ವಶನ್ ಕೇಳಿದರೆ ಅದು ಯಾವುದಪ್ಪ ಅಂದ್ರೆ 40ನೇ ವಿಧಿ. 40ನೇ ವಿಧಿ. ಓಕೆ, ನೆಕ್ಸ್ಟ್ ಕ್ವಶನ್. 1905ರಿಂದ 1919ರವರೆಗೆ ಉಗ್ರವಾದಿ ಆಂದೋಲನದ ಮುಖ್ಯ ಕಾರಣವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಕ್ವಶನ್ಗೆ ಆಪ್ಷನಲ್ಲಿ ಒಂದು ಆಪ್ಷನ್ ಇತ್ತು, ಏನಪ್ಪ ಅಂದ್ರೆ ಪೂರ್ಣ ಸ್ವರಾಜ್ಯದ ಸಲುವಾಗಿ. ಪೂರ್ಣ ಸ್ವರಾಜ್ಯದ ಸಲುವಾಗಿ. ಸೊ ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರು ಇದೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಬಂಗಾಳ ವಿಭಜನೆ ಅಂತ ಕೊಟ್ಟಿದ್ದಾರೆ. ಬಂಗಾಳ ವಿಭಜನೆ ಯಾವಾಗುತ್ತೆ? 1905 ಅಕ್ಟೋಬರ್ 16ರಂದು ಆಗುತ್ತೆ. ಯಾರು ಮಾಡ್ತಾರೆ? ಲಾರ್ಡ್ ಕರ್ಜನ್. ಹೌದಾ? ಹಾಗಾದರೆ ಈ ಬಂಗಾಳ ವಿಭಜನೆಯನ್ನು ಹಿಂದೆ ತೆಗೆದುಕೊಂಡದ್ದು ಯಾರಪ್ಪ ಅಂದ್ರೆ ಲಾರ್ಡ್ ಹಾರ್ಡಿಂಜ್. ಹೌದಾ? ಇನ್ನು ನೆಕ್ಸ್ಟ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇದು 1919ರಲ್ಲಿ ಪಂಜಾಬ್ನ ಅಮೃತ್ಸರ್ ಎಂಬಲ್ಲಿ ನಡೆಯುತ್ತೆ. ಬೈಸಾಖಿ ಹಬ್ಬದಂದು ಸುಮಾರಷ್ಟು ಜನ ಸೇರಿರ್ತಾರೆ. ಸೊ ಈ ಒಂದು ದಿನದಂದು ಯಾವ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯ ಆದೇಶದ ಮೇಲೆ ಗುಂಡಿನ ಸುರಿಮಳೆ ಆಗುತ್ತಪ್ಪ ಅಂದ್ರೆ ಕೇಳಿದರೆ ಅವರು ಜನರಲ್ ಡಯರ್. ಓಕೆ, ಹಾಗಾದರೆ ಜನರಲ್ ಡಯರ್ನನ್ನು ಲಂಡನ್ನಲ್ಲಿ ಹೋಗಿ ಕೊಲೆ ಮಾಡಿ ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರತೀಕಾರ ತೀರಿಸಿಕೊಂಡಂತಹ ಸ್ವಾತಂತ್ರ್ಯ ಹೋರಾಟಗಾರ ಯಾರಪ್ಪ ಅಂದ್ರೆ ಅವರು ಉಧಾಮ್ ಸಿಂಗ್. ಯಾರು? ಉಧಾಮ್ ಸಿಂಗ್. ಓಕೆ, ಇನ್ನು ರೌಲಟ್ ಕಾಯ್ದೆ 1919ರಲ್ಲಿ ಜಾರಿಗೆ ಬರುತ್ತೆ. ಓಕೆ, ಇನ್ನು ಸ್ವದೇಶಿ ಮೂಮೆಂಟ್ ಇದೇನಪ್ಪ ಅಂದ್ರೆ 1905ರಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ 17ನೇ ಶತಮಾನದಲ್ಲಿ ಯಾವ ಯುರೋಪಿಯನ್ ರಾಷ್ಟ್ರವು ಪುದುಚೇರಿ ಅಥವಾ ಪಾಂಡಿಚೇರಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿತು? ಅವರ ರಾಜಧಾನಿ ಅಂತಲೂ ಕೇಳ್ಬೋದು ಅಥವಾ ಪ್ರಮುಖ ವ್ಯಾಪಾರ ಕೇಂದ್ರ ಅಂತಲೂ ಕೇಳ್ಬೋದು. ಪ್ರಮುಖ ವ್ಯಾಪಾರ ಕೇಂದ್ರ. ಸೊ ಯಾರಪ್ಪ ಪಾಂಡಿಚೇರಿ ಪ್ರಮುಖ ವ್ಯಾಪಾರ ಕೇಂದ್ರ ಅಥವಾ ರಾಜಧಾನಿ ಅಂತ ಕೇಳಿದರೆ ಸೊ ಇದು ಕರೆಕ್ಟ್ ಆನ್ಸರು ಆಪ್ಷನ್ ಎ, ಫ್ರೆಂಚ್ ಆಗುತ್ತೆ. ಓಕೆ,
ಫ್ರೆಂಚು ಯುರೋಪಿನಿಂದ ಭಾರತಕ್ಕೆ ಬಂದಂತಹ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಕೊನೆಯವರು. ಸೊ ಇವರು 1664ಕ್ಕೆ ಭಾರತಕ್ಕೆ ಬರ್ತಾರೆ, ತಮ್ಮ ಒಂದು ವಸಾಹತನ್ನು ಸ್ಥಾಪನೆ ಮಾಡ್ತಾರೆ 1664ರಲ್ಲಿ. ಓಕೆ, ಇನ್ನು ಬ್ರಿಟಿಷರದು ರಾಜಧಾನಿ ಎಲ್ಲಿತ್ತಪ್ಪ ಅಂದ್ರೆ, ಇವ್ರದ್ದು ಮೇನ್ ಅಡ್ಮಿನಿಸ್ಟ್ರೇಟಿವ್ ಯಾವುದಪ್ಪ ಅಂದ್ರೆ ಕಲ್ಕತ್ತಾದಲ್ಲಿ ಇವರ ಪ್ರಮುಖ ರಾಜಧಾನಿ ಇರುತ್ತದೆ. ಅದರೊಂದಿಗೆ ಕೂಡ ಬಾಂಬೆ ಪ್ರೆಸಿಡೆನ್ಸಿ ಕೂಡ ಇರುತ್ತೆ, ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಕೂಡ ಇರುತ್ತೆ, ಮತ್ತು ಸೂರತ್ನಲ್ಲಿ ಇವರು ವ್ಯಾಪಾರ ಕೇಂದ್ರ ಕೂಡ ಇರುತ್ತೆ. ಓಕೆ, ನೆಕ್ಸ್ಟು ಪೋರ್ಚುಗೀಸ್ ಅಂತ ಬಂದಾಗ ಇವರದು ರಾಜಧಾನಿ ಯಾವುದಪ್ಪ ಅಂದರೆ ಗೋವಾವನ್ನು ಯಾರು ವಶಪಡಿಸಿ ಪೋರ್ಚುಗೀಸರಿಗೆ ನೀಡಿರಪ್ಪ ಅಂದ್ರೆ ಅವರು ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸ ಕೃಷ್ಣದೇವರಾಯ. ಓಕೆ, ಇನ್ನು ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ, ಇದು ಕೂಡ ಯುರೋಪ್ನಿಂದ ಭಾರತಕ್ಕೆ ಬಂದಂತಹ ಎರಡನೇ ಕಂಪ್ನಿ ಅಂತ ಅನ್ಕೋತೀನಿ, ಎರಡನೇದಲ್ಲ ಮೂರನೇ ಈಸ್ಟ್ ಇಂಡಿಯಾ ಕಂಪ್ನಿ. ಓಕೆ, ಸೊ ಇದು ಸ್ಥಾಪನೆಯಾಗಿದ್ದು 1602ರಲ್ಲಿ. ಇವರ ಒಂದು ವ್ಯಾಪಾರ ಕೇಂದ್ರ ಅಥವಾ ಪ್ರಮುಖ ರಾಜಧಾನಿ ಯಾವುದಪ್ಪ ಅಂದರೆ ಕೊಚ್ಚಿನ್, ಕೇರಳದ ಕೊಚ್ಚಿನ್. ಓಕೆ, ನೆಕ್ಸ್ಟ್ ಸಿಯಾಚಿನ್ ಹಿಮನದಿಯನ್ನು ಸಂರಕ್ಷಿಸಲು ಯಾವ ಕಾರ್ಯಾಚರಣೆಯನ್ನು ನಡೆಸಲಾಯಿತು? ಇದು ಯಾವ ಕಾರ್ಯಾಚರಣೆ ಅಂದರೆ ಆಪರೇಷನ್. ಓಕೆ, ಯಾವುದಪ್ಪ ಅಂದ್ರೆ ಆಪರೇಷನ್ ಮೇಘದೂತ. ಈ ಒಂದು ಆಪರೇಷನ್ನ ಮೂಲಕ ಸಿಯಾಚಿನ್ ಹಿಮನದಿಯನ್ನು ರಕ್ಷಣೆ ಮಾಡಲಾಯಿತು. ಓಕೆ, ಇನ್ನು ನೆಕ್ಸ್ಟ್ ಹಿಮನದಿ ಅಂತ ಬಂದಾಗ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಹಿಮನದಿ ಯಾವುದಂತ ಕ್ವಶನ್ ಕೇಳ್ತಾರೆ. ಅದು ಯಾವುದಪ್ಪ ಅಂದ್ರೆ ಲ್ಯಾಂಬರ್ಟ್ ಹಿಮನದಿ. ಸೊ ಇದು ಅಂಟಾರ್ಟಿಕ್ ಖಂಡದಲ್ಲಿ ಕಂಡುಬರುತ್ತೆ. ಓಕೆ, ಇನ್ನು ಭಾರತದ ಹಿಮನದಿ ಯಾವುದಪ್ಪ ಅಂದರೆ ಅದು ಸಿಯಾಚಿನ್ ಹಿಮನದಿ. ಓಕೆ, ನೆಕ್ಸ್ಟ್ ಸರೋವರಗಳು ಮತ್ತು ಪರ್ವತ ಶ್ರೇಣಿಗಳಿಗೆ ಪ್ರಸಿದ್ಧವಾದ ಮತ್ತು ಉತ್ತರ ಆರ್ಕ್ಟಿಕ್ ಸಾಗರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಖಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಥರ ಪ್ರಶ್ನೆ ಬಂದಾಗ ಆನ್ಸರ್ ಮಾಡಲಿಕ್ಕೆ ನೀವು ಓದಲೇಬೇಕಂತ ಏನೂ ಇಲ್ಲ. ಸೊ ನಿಮ್ಗೊಂದು ಮ್ಯಾಪ್ ವರ್ಕ್ ಮಾಡಿದರೆ, ಮ್ಯಾಪ್ ಬಗ್ಗೆ ನಾಲೆಜ್ ಇದ್ದರೆ ಸೊ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಓಕೆ, ಯಾವ ಒಂದು ಖಂಡ ಅತಿ ಹೆಚ್ಚು ಉತ್ತರ ಆರ್ಕ್ಟಿಕ್ ಸಾಗರದೊಂದಿಗೆ ಗಡಿಯನ್ನು ಹಂಚ್ಕೋತದಪ್ಪ ಅಂದ್ರೆ ಅದು ಯುರೋಪ್. ಓಕೆ, ಮತ್ತು ಅತಿ ಹೆಚ್ಚು ಸಾಗರಗಳು ಪರ್ವತ ಶ್ರೇಣಿಗಳು ಕಂಡುಬರೋದು ಯುರೋಪ್ ಖಂಡದಲ್ಲಿಯೇ. ನಾವು 1000 ನಾಡುಗಳ ಸರೋವರ ಅಂತ ಕರಿತೀವಿ, 1000 ಸರೋವರಗಳ ನಾಡು ಅಂತ ಕರಿತೀವಿ. ಯಾವುದಪ್ಪ? ಫಿನ್ಲ್ಯಾಂಡ್. ಸೊ ಇದು ಕೂಡ ಈ ಒಂದು ಯುರೋಪ್ ಖಂಡದ ಒಂದು ದೇಶ. ಯಾವುದು? ಫಿನ್ಲ್ಯಾಂಡ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಯುರೋಪ್ ಆಗುತ್ತೆ. ನೆಕ್ಸ್ಟ್ ಇನ್ನು ಪ್ರಮುಖ ಸರೋವರ ಯಾವುದಪ್ಪ ಅಂದರೆ ಆಫ್ರಿಕಾದಲ್ಲಿ ಒಂದು ಸರೋವರ ಕಂಡುಬರುತ್ತೆ. ಯಾವುದು? ವಿಕ್ಟೋರಿಯಾ. ಹೌದಾ? ಇದೇ ವಿಕ್ಟೋರಿಯಾ ಸರೋವರದಿಂದಲೇ ನಾವು ನೈಲ್ ನದಿಯ ಜನ್ಮವನ್ನು ನೋಡ್ತೀವಿ. ನೈಲ್ ನದಿಯ ಜನ್ಮ ಅಥವಾ ಜನ್ಮಸ್ಥಳ ಅಥವಾ ಉಗಮ ಸ್ಥಳ. ಓಕೆ, ಇನ್ನು ಉತ್ತರ ಅಮೆರಿಕದಲ್ಲಿ ಕೆಲವೊಂದು ಏನಪ್ಪ ಅಂದ್ರೆ ಸರೋವರ ಕಂಡು ಬರ್ತಾವೆ. ಅದು ಯಾವುದಪ್ಪ ಅಂದ್ರೆ ಅದನ್ನು ನಾವು ಹೋಮ್ಸ್ ಅಂತ ಕರಿತೀವಿ. ಹೋಮ್ಸ್ ಅಲ್ಲ, ಸುಪೀರಿಯರು, ಮಿಚಿಗನ್ನು, ಹ್ಯೂರಾನು ಮತ್ತು ಒಂಟಾರಿಯೋ. ಸೊ ಈ ರೀತಿ ಸರೋವರನ ನೋಡ್ತೀವಿ ಇಲ್ಲಿ ಉತ್ತರ ಅಮೆರಿಕಾದಲ್ಲಿ. ಸುಪೀರಿಯರ್ ಸರೋವರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಇದು ಜಗತ್ತಿನ ಅತ್ಯಂತ ಸಿಹಿ ನೀರಿನ ಸರೋವರ. ಇನ್ನು ಉಪ್ಪು ನೀರಿನ ಸರೋವರ ಯಾವುದಪ್ಪ ಅಂದರೆ ಕೇಳಿದರೆ ಅದು ಕ್ಯಾಸ್ಪಿಯನ್. ಓಕೆ, ನೆಕ್ಸ್ಟ್ ಬಿಲ್ಲ ದಂಗೆ. ಈ ಒಂದು ದಂಗೆ ಎಲ್ಲಿ ನಡೀತಪ್ಪ ಅಂದರೆ ಛತ್ತೀಸ್ಗಢದಲ್ಲಿ ನಡೆಯುತ್ತೆ. ಛತ್ತೀಸ್ಗಢದಲ್ಲಿ. ಸೊ ಈ ಬಿಲ್ ದಂಗೆ ಯಾರ ವಿರುದ್ಧ ನಡೆಯುತ್ತಪ್ಪ ಅಂದರೆ ಪ್ರಶ್ನೆ ಕೇಳಿದ್ದಾರೆ. ಆದರೆ ಆಪ್ಷನಲ್ಲಿ ಈ ಥರ ಆಪ್ಷನ್ ಜೊತೆಗೇ ಇನ್ನೊಂದು ಆಪ್ಷನ್ ಇದೆ. ಆ ಆಪ್ಷನಲ್ಲಿ ಪರ್ಟಿಕ್ಯುಲರಾಗಿ ಒಬ್ಬರ ಹೆಸರು ಮೆನ್ಷನ್ ಮಾಡಿದ್ದಾರೆ. ಓಕೆ, ಆ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಹೆಸರು ಏನಂತ ಕನ್ಫರ್ಮಾಗಿ ಗೊತ್ತಿಲ್ಲ. ಸೊ ಬಹಳಷ್ಟು ಜನ ಹೇಳ್ತಾರೆ ಅದೇ ಕರೆಕ್ಟ್ ಆನ್ಸರ್ ಅಂತ. ನಂಗೆ ಮೆಸೇಜ್ ಮಾಡಿದಂತಹ ಅಭ್ಯರ್ಥಿಗಳು ಕೂಡ ಅದನ್ನ ಹೇಳ್ತಾರೆ, ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ಓಕೆ, ಸೊ ಆ ಹೆಸರು ಏನಂತ ಕನ್ಫರ್ಮ್ ಅವ್ರಿಗೂ ಗೊತ್ತಿಲ್ಲ. ಅವರ ಆನ್ಸರ್ ಮಾಡಿದ್ದಾರೆ ಅಷ್ಟೇ, ಅವ್ರು ಕನ್ಫರ್ಮಾಗಿ ನೆನಪು ಬರಾಗ್ತಿಲ್ಲ. ಓಕೆ,
ಸೊ ಅದೇ ಆನ್ಸರ್ ಆಗುತ್ತಂತೆ. ಸೊ ಪ್ರಮುಖವಾಗಿ ಗೊತ್ತಿರಲಿ, ಬಿಲ್ಲ ಕ್ರಾಂತಿ ಎಲ್ಲಿ ನಡೆಯಿತು? ಬಿಲ್ಲದಂಗೆ ಛತ್ತೀಸ್ಗಢ. ಓಕೆ, ನೆಕ್ಸ್ಟ್ ಸುಂದರ್ಬನ್ಸ್ನಲ್ಲಿ ಸಮುದ್ರದ ಅಲೆಗಳಿಂದ ಸಂರಕ್ಷಿತವಾಗಿರುವ ಏಕೈಕ ಸ್ಥಳವಾಗಿದೆ. ಇದು ಯಾವುದರ ಕಾರಣದಿಂದ ಅತ್ಯಂತ ಸುರಕ್ಷಿತವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಲ್ಲಿನ ಮ್ಯಾಂಗ್ರೋವ್ ಅರಣ್ಯ. ಈ ಮ್ಯಾಂಗ್ರೋವ್ ಅರಣ್ಯ ಸಮುದ್ರದ ದಡದಲ್ಲಿ ಬೆಳೆಯುವುದರಿಂದ ಸಮುದ್ರದ ಅಲೆಗಳನ್ನು ತಡೆ ಹಿಡಿದು ಆ ಒಂದು ವಲಯಕ್ಕೆ ಸಂರಕ್ಷಣೆಯನ್ನು ಕೊಡ್ತದೆ. ಯಾವುದು? ಈ ಮ್ಯಾಂಗ್ರೋವ್ ಅರಣ್ಯ. ಓಕೆ, ನೆಕ್ಸ್ಟ್ 2025ರ ಬಿಹಾರ ಚುನಾವಣೆಯಲ್ಲಿ ಯಾವ ಪಕ್ಷವು ಅಧಿಕಾರವನ್ನು ಪಡೆದುಕೊಂಡಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ NDA, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್. NDA ಪಕ್ಷ ಬಹುಮತವನ್ನು ಸಾಧಿಸಿ ಸೊ ಈ ಒಂದು ಬಿಹಾರದಾಗ ತನ್ನ ಚುನಾವಣೆಯನ್ನು ಗೆಲ್ತದೆ. ಸೊ ಪ್ರಸ್ತುತ ಬಿಹಾರದ ಮುಖ್ಯಮಂತ್ರಿ ಯಾರದಾರಪ್ಪ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಯಾರು ಆನ್ಸರ್? ಸಾಮ್ರಾಟ್ ಚೌಧರಿ. ಸಾಮ್ರಾಟ್ ಅವರು ಇದಕ್ಕೆ ಪ್ರಸ್ತುತ ಮುಖ್ಯಮಂತ್ರಿಯಾಗಿ ನೇಮಕಗೊಂಡಾರ. ಯಾಕಂದರೆ ಬಿಹಾರದ ಮಾಜಿ ಮುಖ್ಯಮಂತ್ರಿ ಆದಂತಹ ನಾವು ನೋಡ್ತೀವಿ, ಯಾರು? ಲಾಲು ಯಾದವ್ ಅಂತ ನೋಡ್ತೀವಿ. ಸೊ ಅವರನ್ನು ಈಗ ನಾವು ಮೆಂಬರ್ ಆಫ್ ಪಾರ್ಲಿಮೆಂಟಲ್ಲಿ ಸದಸ್ಯರಾಗಿ ನೋಡ್ತೀವಿ, ಲಾಲು ಯಾದವ್ ಅವ್ರನ್ನ. ಸೊ ಅದಕ್ಕಾಗಿ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಯಾರ್ದಾರ? ಸಾಮ್ರಾಟ್. ಓಕೆ, ನೆಕ್ಸ್ಟ್ ಸೊ ಇದಿಷ್ಟು ಇವತ್ತಿನ ಮೊದಲನೇ ಶಿಫ್ಟ್ ಕ್ವಶನ್ಸ್ ಆಗಿತ್ತು. ಇನ್ನು ನಾವು ನಿನ್ನೆ ನಡೆದಂತಹ 3rd ಹಾಗೂ 4th ಶಿಫ್ಟ್ ಕ್ವಶನ್ನ ನೋಡ್ಕೊಂಬರೋಣ. ಓಕೆ, ಸೊ ಇಲ್ಲಿ ನೋಡ್ರಿ, ಇದು ನಿನ್ನೆ ನಡೆದಂತಹ 3rd ಹಾಗೂ 4th ಶಿಫ್ಟ್ ಕ್ವಶನ್ಸ್. ಸಂವಿಧಾನದ ಯಾವ ತಿದ್ದುಪಡಿಯಿಂದ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದು 1978ರಲ್ಲಿ ಮಾಡಲಾದ 44ನೇ ಸಂವಿಧಾನಿಕ ತಿದ್ದುಪಡಿ. 44ನೇ ಸಂವಿಧಾನಿಕ ತಿದ್ದುಪಡಿ ಮೂಲಕ ಈ ಒಂದು ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆಯಲ್ಪಟ್ಟು ಕಾನೂನಿನ ಹಕ್ಕನ್ನಾಗಿ ಮಾರ್ಪಾಡು ಮಾಡ್ತಾರೆ. ಕಾನೂನಿನ ಹಕ್ಕು. ಪ್ರಸ್ತುತ ಇದ್ರ ವಿಧಿ ಯಾವುದಪ್ಪ ಅಂದರೆ 300A. ಓಕೆ, ಇನ್ನು 42ನೇ ತಿದ್ದುಪಡಿ ಅತ್ಯಂತ ಪ್ರಮುಖ. ಇದನ್ನು ನಾವು ಮಿನಿ ಸಂವಿಧಾನ ಅಂತ ಕರಿತೀವಿ. ಮಿನಿ ಸಂವಿಧಾನ ಅಥವಾ ಲಘು ಸಂವಿಧಾನ. ಮತ್ತು 86ನೇ ತಿದ್ದುಪಡಿ ಏನಪ್ಪ ಅಂದರೆ ಇದು 11ನೇ ಕರ್ತವ್ಯ, ಮೂಲಭೂತ ಕರ್ತವ್ಯ. ಪಾಲಕರು ತಮ್ಮ ಮಕ್ಕಳಿಗೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಅವರ ಆದ್ಯ ಕರ್ತವ್ಯ. ಇದನ್ನು ಸೇರ್ಪಡೆ ಮಾಡ್ತಾರೆ. ಮೂಲಭೂತ ಕರ್ತವ್ಯ ಯಾವುದಪ್ಪ ಅಂದರೆ 51K ಕರ್ತವ್ಯವನ್ನಾಗಿ ಇದನ್ನು ಸೇರಿಸ್ತಾರೆ. ಓಕೆ, ನೆಕ್ಸ್ಟ್ ದಂಡಿ ಮಾರ್ಚ್ ಏನಾಗುತ್ತಲ್ಲ, ಇದರ ಮುಖ್ಯ ನಾಯಕ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಿನ್ನೆ ಹೇಳಿದ್ದೆ, ಮಹಾತ್ಮ ಗಾಂಧಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಮಾಡರ್ನ್ ಹಿಸ್ಟ್ರಿ. ಇವ್ರ ಬಗ್ಗೆ ನೀವು ಓದಿಲ್ಲಪ್ಪ ಅಂತಂದರೆ ಅದರ ಅರ್ಥ ನೀವು ಮಾಡರ್ನ್ ಹಿಸ್ಟ್ರಿ ಓದಿಲ್ಲ ಅಂತ ಅರ್ಥ. ಓಕೆ, ಇವ್ರ ಬಗ್ಗೆ ಪ್ರಶ್ನೆನ ಬಹಳ ಕೇಳ್ತಾರೆ. ಈ ದಂಡಿ ಮಾರ್ಚ್ನ ಮುಖ್ಯ ನಾಯಕರು ಕೂಡ ಮಹಾತ್ಮ ಗಾಂಧಿಯವರೇ. ಓಕೆ, ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಬಗ್ಗೆ ಗೊತ್ತಿರಬೇಕು. ನಿನ್ನೆ ಇವ್ರ ಮೇಲೆ ಒಂದು ಪ್ರಶ್ನೆ ಕೇಳಿದರು. ಯಾರ ಮೇಲೆ? ಸರ್ದಾರ್ ವಲ್ಲಭಭಾಯ್ ಪಟೇಲ್. ಏನಪ್ಪ ಅಂತಂದರೆ ನಾವು ಅಕ್ಟೋಬರ್ 31 ಯಾವ ದಿನವನ್ನಾಗಿ ಆಚರಣೆ ಮಾಡ್ತೀವಲ್ಲ, ಏಕತಾ ದಿನವನ್ನಾಗಿ, ಅವತ್ತು ಯಾರ ಜಯಂತಿ ಇದೆ ಅಂತ ಪ್ರಶ್ನೆ ಕೇಳಿದರು. ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಓಕೆ, ಸೊ ಈ ರೀತಿ ನೀವು 4 ಆಪ್ಷನ್ ಮೇಲೆ ನಿಮ್ಮದೇ ಆದಂಥ ಒಂದು ನೋಟ್ಸ್ನ ಮಾಡ್ತಾ ಹೋದರೆ ನೀವು ಈಸಿಯಾಗಿ GKಯಲ್ಲಿ ಮಾರ್ಕ್ಸ್ನ ಗ್ರೋ ಮಾಡ್ಬೋದು. ಓಕೆ, ನೆಕ್ಸ್ಟ್ ಆಪರೇಷನ್ ಕ್ಯಾಕ್ಟಸ್ ಯಾವ ದೇಶದ ಕಾರಣದಿಂದ ಕೈಗೊಳ್ಳಲಾಯಿತು? ಇದನ್ನು ನಾವು ಮಾಲ್ಡೀವ್ಸ್ ದೇಶದ ಕಾರಣದಿಂದ ಈ ಒಂದು ಆಪರೇಷನ್ ಕ್ಯಾಕ್ಟಸನ್ನು ಕೈಗೊಳ್ತೀವಿ. ಓಕೆ, ನೆಕ್ಸ್ಟ್ ಈಗ ಪ್ರಸ್ತುತ ಏನಪ್ಪ ಅಂದ್ರೆ ನೇಪಾಳದಲ್ಲಿ ಹೊಸ ಪ್ರಧಾನಮಂತ್ರಿ ಅವರಿಗೆ ನೇಮಕಗೊಂಡಾರ. ಯಾರಪ್ಪ ಅಂದ್ರೆ ಬಾಲೇಂದ್ರ ಶಾ ಅಂತ. ಬಾಲೇಂದ್ರ ಶಾ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರು, ನಿಮ್ಮ ಎಕ್ಸಾಮ್ಗೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಲಾಲಾ ಲಜಪತ್ ರಾಯ್ ಯಾವ ಆಯೋಗದ ವಿರುದ್ಧ ಪ್ರತಿಭಟನೆ ನಡೆಸಿದ್ದರು ಅಂತ ಪ್ರಶ್ನೆ ಕೇಳಿದಾರೆ. ಯಾವ ಆಯೋಗಪ್ಪ ಅಂದ್ರೆ ಸೈಮನ್ ಆಯೋಗ. ಓಕೆ, ಸೈಮನ್ ಆಯೋಗ ಭಾರತಕ್ಕೆ 1927 ಬರುತ್ತೆ. ಇದರ ವಿರುದ್ಧ ಜನರು ದಂಗೆ ಹೇಳ್ತಾರೆ. ಯಾಕಪ್ಪ ದಂಗೆ ಹೇಳ್ತಾರೆ ಅಂದ್ರೆ ಈ ಒಂದು ಆಯೋಗ
ಭಾರತಕ್ಕೆ ಬಂದ ಕಾರಣ ಏನಪ್ಪ ಅಂದ್ರೆ 1919 ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆ ಆಗುತ್ತಲ್ಲ, ಏನು ಸುಧಾರಣೆ ಆಯಿತು ಅಂತ ನೋಡೋಕೆ ಈ ಒಂದು ಆಯೋಗ ಬಂದಿರುತ್ತೆ ಭಾರತಕ್ಕೆ. ಆದರೆ ಈ ಒಂದು ಆಯೋಗದಲ್ಲಿ ಒಬ್ಬ ಕೂಡ ಭಾರತೀಯ ಇರಲ್ಲ. ಒಬ್ಬ ಕೂಡ ಭಾರತೀಯ ಇಲ್ಲದೇ ಇರೋದರಿಂದ ಜನರು ದಂಗೆ ಹೇಳ್ತಾರೆ. ಆ ದಂಗೆಯ ನಾಯಕತ್ವ ಯಾರು ವಹಿಸಿರ್ತಾರಪ್ಪ ಅಂದ್ರೆ ಲಾಲಾ ಲಜಪತ್ ರಾಯ್. ಓಕೆ, ಇದೇ ಆನ್ಸರ್. ಇನ್ನು ನೆಕ್ಸ್ಟ್ ಇಲ್ಲಿ ಹಂಟರ್ ಆಯೋಗ ಅಂತ ಇದೆ. ಹಂಟರ್ ಆಯೋಗ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ 1919 ಒಂದು ಘಟನೆ ಆಗುತ್ತೆ ಭಾರತದಲ್ಲಿ. ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇದರ ಬಗ್ಗೆ ತನಿಖೆ ಮಾಡಲು ಈ ಒಂದು ಹಂಟರ್ ಆಯೋಗವನ್ನು ನೇಮಕ ಮಾಡ್ತಾರೆ ಬ್ರಿಟಿಷರು. ಓಕೆ, ಇನ್ನು ರೌಲಟ್ ಆಯೋಗ ಏನಪ್ಪ ಅಂದರೆ ರೌಲಟ್ ಕಾಯ್ದೆ 1919 ಬಗ್ಗೆ ತನಿಖೆ ಮಾಡೋಕ್ಕೆ ಬರುತ್ತೆ. ಓಕೆ, ನೆಕ್ಸ್ಟ್ ಅರಾವಳಿ ಪರ್ವತಗಳು ಯಾವ ಪ್ರಕಾರದ ಪರ್ವತಗಳಾಗಿವೆ? ಸೊ ಅರಾವಳಿ ಪರ್ವತಗಳು ಅವಶೇಷ ಪರ್ವತಗಳು. ಹೌದಾ, ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಹಳೆಯ ಪರ್ವತಗಳು ಅವಶೇಷ ಪರ್ವತಗಳು, ಇವು ಅರಾವಳಿ ಪರ್ವತಗಳು. ಇನ್ನು ಮಡಿಕೆ ಪರ್ವತಗಳು ಯಾವಪ್ಪ ಅಂದ್ರೆ ಹಿಮಾಲಯ ಪರ್ವತ. ಇತ್ತೀಚಿನ ತರುಣ ಮಡಿಕೆ ಪರ್ವತಗಳು ಯಾವಪ್ಪ ಅಂದ್ರೆ ಹಿಮಾಲಯ ಪರ್ವತ. ಈಗ ಜ್ವಾಲಾಮುಖಿ ಪರ್ವತ ಅಂದರೆ ಯಾವುದರಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಒಂದು ಪ್ರದೇಶ ನೋಡ್ತೀವಿ, ಯಾವುದಪ್ಪ ಅಂದ್ರೆ ಅದು ಯಾಣ. ಇದು ಜ್ವಾಲಾಮುಖಿಯಿಂದ ನಿರ್ಮಾಣಗೊಂಡಂತಹ ಒಂದು ಶಿಲೆಗಳ ಶಿಖರ. ಯಾವುದು? ಯಾಣದಲ್ಲಿ ಇದೆ. ಆ ಥರ. ಇನ್ನು ನೆಕ್ಸ್ಟ್, ಭಾರತದಲ್ಲಿ ಯಾವ ಕರಾವಳಿ ಪ್ರದೇಶ ಅತ್ಯಧಿಕ ಮಳೆಯನ್ನು ಪಡೆಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಆನ್ಸರ್ ಈ ಥರ ಇದ್ದಿಲ್ಲ. ಯಾವ ಥರ ಇತ್ತಪ್ಪ ಅಂದ್ರೆ ಈಗ ಕೆನರಾ ಕರಾವಳಿ, ಕೊಂಕಣ ಕರಾವಳಿ, ಮಲಬಾರ್ ಕರಾವಳಿ ಮತ್ತು ಇನ್ನೊಂದು ಕೋರಮಂಡಲ ಕರಾವಳಿ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಕೋರಮಂಡಲ್ ಕರಾವಳಿ. ಹೌದು, ನಾವು ಭಾರತದ ನಕ್ಷೆಯನ್ನು ನೋಡಿದಾಗ ಸುಮಾರು ಇಲ್ಲಿ ಒಂದು ಕರಾವಳಿ ನಾವು ನೋಡ್ತೀವಿ. ಇಲ್ಲಿ ಅಂದ್ರೆ ಇದು ಕಚ್ ಕರಾವಳಿ ಗುಜರಾತ್ನಲ್ಲಿ. ಇನ್ನು ಇಲ್ಲಿಂದ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಕೊಂಕಣ್ ಕರಾವಳಿಯನ್ನು ನೋಡ್ತೀವಿ, ಕೊಂಕಣ್ ಕರಾವಳಿ. ಇನ್ನು ಕರ್ನಾಟಕದಲ್ಲಿ ಕೆನರಾ ಕರಾವಳಿ ಅಥವಾ ಮ್ಯಾಕರಲ್ ಕರಾವಳಿ. ಇಲ್ಲಿ ಕೇರಳ ಅಂತ ಬಂದಾಗ ಇದು ಮಲಬಾರ್ ಕರಾವಳಿ. ಯಾವುದು? ಮಲಬಾರ್. ಇನ್ನು ಇಲ್ಲಿ ತಮಿಳುನಾಡು ಅಂತ ಬಂದಾಗ ಇದು ಕೋರಮಂಡಲ ಕರಾವಳಿ. ಇಲ್ಲಿ ಆಂಧ್ರ ಪ್ರದೇಶ ಅಂತ ಬಂದಾಗ ಆಂಧ್ರ ಪ್ರದೇಶ ಮತ್ತು ಒಡಿಶಾ ಕೂಡಿ ನಾವು ಸರ್ಕಾರ್ ತೀರ ಅಥವಾ ಉತ್ಕಲ ತೀರ ಅಂತ ಕರಿತೀವಿ. ಇನ್ನು ಪಶ್ಚಿಮ ಬಂಗಾಳ ಅಂತ ಬಂದಾಗ ಇದನ್ನು ನಾವು ವಂಗ ಕರಾವಳಿ ಅಂತ ಕರಿತೀವಿ. ಅತಿ ಹೆಚ್ಚು ಮಳೆ ಪಡಿತಕ್ಕಂಥ ಕರಾವಳಿ ಪ್ರದೇಶ ಯಾವುದಪ್ಪ ಅಂದ್ರೆ ಅದು ಕೋರಮಂಡಲ. ಇದು ನೈಋತ್ಯ ಮಾನ್ಸೂನ್ ಮಾರುತದಿಂದಲೂ ಮಳೆ ಪಡೆಯುತ್ತೆ ಮತ್ತು ಈಶಾನ್ಯ ಮಾನ್ಸೂನ್ ಮಾರುತದಿಂದಲೂ ಮಳೆ ಪಡೆಯುತ್ತೆ. ಆದ್ದರಿಂದ ಅತಿ ಹೆಚ್ಚು ಮಳೆ ಪಡಿತಕ್ಕಂಥ ಕರಾವಳಿ ತೀರ ಯಾವುದು? ಕೊಂಕಣ ಕರಾವಳಿ. ಓಕೆ, ನೆಕ್ಸ್ಟ್ ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಶೃಂಗಸಭೆ. ಓಕೆ, ಈ ಒಂದು ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವಾಗ? 2026ರಲ್ಲಿ. ಈ ಒಂದು ಶೃಂಗಸಭೆ ಎಲ್ಲಿ ನಡೆಯುತ್ತಪ್ಪ ಅಂತಂದರೆ ಭಾರತದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ನಡೆಯುತ್ತೆ. ಇನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬಂದಾಗ ಇಲ್ಲಿ ನಾವು ಪ್ರಮುಖವಾಗಿ 17 ಗುರಿ ನೋಡ್ತೀವಿ. 17 ಗೋಲ್ಸ್. ಸೊ ಅಷ್ಟು ಗುರಿಗಳು ನಮಗೆ ಗೊತ್ತಿರಬೇಕು. ಯಾಕಂದರೆ ಒಂದೊಂದು ಸಲ ಡೈರೆಕ್ಟ್ ಕೇಳಿಬಿಡ್ತಾರೆ 17ನೇ ಗುರಿ ಏನು ಹೇಳುತ್ತಪ್ಪ ಅಂತಂದ್ರೆ. ಏನು ಹೇಳುತ್ತೆ? ಪಾಲುದಾರಿಕೆಯೊಂದಿಗೆ ಬೆಳವಣಿಗೆ. ಓಕೆ, ಸೊ ಈ ರೀತಿ ಡೈರೆಕ್ಟಾಗಿ ಕೇಳಿಬಿಡ್ತಾರೆ. ಸೊ ಅದಕ್ಕೆ ನಮಗೆ 17 ಗುರಿಗಳ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಭಾರತೀಯ ಕ್ರೀಡಾಪಟು ಲಕ್ಷ್ಯ ಸೇನ್ 2026ರಲ್ಲಿ ಯಾವ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ ಅಪ್ ಆಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನಿನ್ನೆ 3rd ಶಿಪ್ನಲ್ಲಿ ಯಾವುದರಲ್ಲಿಪ್ಪ ಅಂದರೆ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಇವರು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಯಾರು? ಲಕ್ಷ್ಯ ಸೇನ್ ಅವರು. ನೆಕ್ಸ್ಟ್ ಗ್ರೇಟ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ. ಸೊ ಇದರ ಬಗ್ಗೆ ಈಗಾಗಲೇ ಕ್ವಶನ್ ಕೇಳಿದ್ದಾರೆ, ಇದು ರಿಪೀಟ್ ಆಗಿ ಬಂದಿದೆ. ಓಕೆ, ಯಾರಪ್ಪ ಅಂದರೆ ಅವರು ದಾದಾಬಾಯಿ ನವರೋಜಿ. ಇನ್ನು ಗ್ರೇಟ್ ಓಲ್ಡ್ ವುಮೆನ್ ಯಾರಂತ ಕೇಳಿದರೆ ಅವರು ಅರುಣಾ ಅಸಫ್ ಅಲಿ. ಓಕೆ, ಇಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಭಾರತದ ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿ ಯಾರು? ಮೌಲಾನಾ ಅಬುಲ್ ಕಲಾಂ ಆಜಾದ್.
ಓಕೆ. ಇನ್ನು ಗೋಪಾಲಕೃಷ್ಣ ಗೋಖಲೆ ಇವರು ಗಾಂಧೀಜಿಯವರ ರಾಜಕೀಯ ಗುರು, ಹೌದಾ. ಇನ್ನು ಬಾಲ ಗಂಗಾಧರ್ ತಿಲಕ್ ಇವರು ಮೊಟ್ಟ ಮೊದಲು ಏನಪ್ಪ ಅಂದ್ರೆ ಗಣೇಶೋತ್ಸವ ಮತ್ತು ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಯಾರು? ಬಾಲ ಗಂಗಾಧರ್ ತಿಲಕ್. ಇವರು ಪ್ರಮುಖವಾಗಿ 2 ಪತ್ರಿಕೆಗಳನ್ನ ಹೊರಡಿಸ್ತಾರೆ. ಆ 2 ಪತ್ರಿಕೆ ಯಾವಂತ ದಯವಿಟ್ಟು ಕಮೆಂಟ್ ಮಾಡಿರಿ. ಯಾರು ಎಕ್ಸಾಮ್ ಬರೀತಿರಲ್ಲ ಮುಂದೆ ಅವರು ಕಮೆಂಟ್ ಮಾಡಿರಿ. ಓಕೆ. ನೆಕ್ಸ್ಟ್, ಭಾರತದಲ್ಲಿ ಏಕಮಾತ್ರ ಸಜೀವ ಜ್ವಾಲಾಮುಖಿ ಯಾವುದು? ಸಜೀವ ಜ್ವಾಲಾಮುಖಿ ಅಂದರೆ ಲುಪ್ತ ಜ್ವಾಲಾಮುಖಿ, ನಾವು ನಿದ್ರಿಸುತ್ತಿರೋ ಜ್ವಾಲಾಮುಖಿ ಅಂತ ನೋಡ್ತೀವಿ. ಅದರಲ್ಲಿ ಇದು ಸಜೀವ ಜ್ವಾಲಾಮುಖಿ ಅಂದರೆ ಜಾಗೃತ ಜ್ವಾಲಾಮುಖಿ. ಯಾವುದಪ್ಪ ಅಂದ್ರೆ ಬ್ಯಾರನ್ ದ್ವೀಪದಲ್ಲಿ ಕಂಡುಬರತಕ್ಕಂಥ ಬ್ಯಾರನ್ ವಾಲ್ಕ್ಯಾನೋ. ಕರೆಕ್ಟ್ ಆನ್ಸರ್ ಬ್ಯಾರನ್ ದ್ವೀಪ. ಓಕೆ. ಇನ್ನು ನಾರ್ಕೊಂಡಮ್ ಜ್ವಾಲಾಮುಖಿ ಕೂಡ ಭಾರತದಲ್ಲಿ ಕಂಡುಬರುತ್ತೆ. ಸೊ ಇದು ಜಾಗೃತ ಜ್ವಾಲಾಮುಖಿ ಅಲ್ಲ, ಇದು ಯಾವುದಪ್ಪ ಅಂದ್ರೆ ನಿದ್ರಿಸುತ್ತಿರುವ ಜ್ವಾಲಾಮುಖಿ. ಓಕೆ. ನೆಕ್ಸ್ಟ್, 42ನೇ ತಿದ್ದುಪಡಿಯಿಂದ ಪ್ರಸ್ತಾವನೆಯಲ್ಲಿ ಯಾವ ಪದಗಳನ್ನು ಸೇರಿಸಲಾಯಿತು ಅಂತ ಪ್ರಶ್ನೆ ಕೇಳಿದಾರೆ. ಯಾವುದಪ್ಪ ಅಂದ್ರೆ ಧರ್ಮ ನಿರಪೇಕ್ಷ, ಸಮಾಜವಾದಿ ಅಥವಾ ಅಖಂಡತೆ. ಇದನ್ನು ನೀವು ಇಂಗ್ಲೀಷ್ನಲ್ಲಿ ನೆನಪಿಕೊಂಡ್ರೆ ಭಾಳ ಬೆಸ್ಟ್. ಯಾಕಂದರೆ ಇಂಗ್ಲೀಷ್ನಲ್ಲಿ ಯಾವುದೇ ರೀತಿ ಚೇಂಜ್ ಆಗಲ್ಲ. ಕನ್ನಡದಲ್ಲಿ ಯಾವಪ್ಪ ಅಂದ್ರೆ ಭಾಳ ಅರ್ಥ ಬರ್ತಾವೆ. ಇಂಗ್ಲೀಷ್ನಲ್ಲಿ ಒಂದೇ, ಏನು? ಸೆಕ್ಯುಲರು, ಸೋಸಿಯಲು ಮತ್ತು ಇಂಟೆಗ್ರಿಟಿ. ಓಕೆ. ನೆಕ್ಸ್ಟ್, ಇದು 4th ಶಿಫ್ಟ್ ಕ್ವಶನ್ ಸ್ಟಾರ್ಟ್ ಇಲ್ಲಿಂದ. 4th ಶಿಫ್ಟ್ ಕ್ವಶನ್ಸ್. ಓಕೆ. ಮೊದಲನೇ ಪ್ರಶ್ನೆ, ಥಾರ್ ಮರುಭೂಮಿಯಲ್ಲಿ ನಾವು ಯಾವ ಬಗೆಯ ಸಸ್ಯಗಳನ್ನು ಕಾಣಬಹುದು? ಯಾವ ಬಗೆಯ ಸಸ್ಯಪ್ಪ ಅಂದರೆ ಮರುಭೂಮಿ ಸಸ್ಯಗಳು. ಅವರು ಆಪ್ಷನಲ್ಲಿ ಈ ಥರ ಕೊಡಲ್ಲ, ಯಾಕಂದರೆ ನೀವು ಈಸಿಯಾಗಿ ಹೇಳ್ಬಿಡ್ತೀರಿ. ಆ ಕ್ವಶನ್ನಾಗೂ ಮರುಭೂಮಿ ಐತಿ, ಆಪ್ಷನ್ನಾಗೂ ಮರುಭೂಮಿ ಐತಿ, ಸೊ ಇದು ಆನ್ಸರ್ ಅಂತ. ಅವರು ಈ ರೀತಿ ಕೊಡಲ್ಲ. ಯಾವ ರೀತಿ ಕೊಡ್ತಾರೆ? ಪಾಪಸ್ಕಳ್ಳಿ ಅಂತ ಕೊಡ್ತಾರೆ. ಪಾಪಸ್ಕಳ್ಳಿ, ಖರ್ಜೂರ, ಹೌದಾ. ಸೊ ಈ ಥರ ಸಸ್ಯವನ್ನು ನಾವು ಎಲ್ಲಿ ನೋಡ್ತೀವಿ? ಮರುಭೂಮಿಯಲ್ಲಿ ನೋಡ್ತೀವಿ. ನೆಕ್ಸ್ಟ್, ಭಾರತವನ್ನು ಭೂಮಿಯ ಮೇಲೆ ಯಾವ ಸೇನೆ ರಕ್ಷಿಸುತ್ತದೆ? ಯಾವುದಪ್ಪ ಅಂದ್ರೆ ಭಾರತೀಯ ಸೇನೆ. ಭಾರತೀಯ ಸೇನೆ ದಿನವನ್ನು ನಾವು ಏನಪ್ಪ ಅಂದ್ರೆ ಜನವರಿ 15ರಂದು ಆಚರಣೆ ಮಾಡ್ತೀವಿ. ನೀವು ನೌಕಾ ದಿನಾಚರಣೆಯನ್ನು ನಾವು ಡಿಸೆಂಬರ್ 4ರಂದು ಆಚರಣೆ ಮಾಡ್ತೀವಿ. ಹಾಗಾದರೆ ಏರ್ಫೋರ್ಸನ್ನು ನಾವು ಯಾವ ದಿನದಂದು ಆಚರಣೆ ಮಾಡ್ತೀವಿ? ಸೊ ಅದನ್ನು ನೀವು ಕಮೆಂಟ್ ಮಾಡಿರಿ. ಓಕೆ, ನೀವು ಕಮೆಂಟ್ ಮಾಡಿರಿ. ಮತ್ತು ಪ್ರಸ್ತುತ 3 ಸೇನೆಯ ಮುಖ್ಯಸ್ಥರು ಅಂದರೆ ಜನರಲ್, ಅಡ್ಮಿರಲ್ ಮತ್ತು ಏರ್ ಚೀಫ್ ಮಾರ್ಷಲ್ ಯಾರ್ದಾರ ಗೊತ್ತಿರಬೇಕು. ಸೊ ಮೊನ್ನೆ ಅಷ್ಟೇ ಅಡ್ಮಿರಲ್ ಚೇಂಜ್ ಆಗಿದ್ದಾರೆ. ಮತ್ತು 3ನೇ CDS ಆಗಿ ರಾಜಾ ಸುಬ್ರಮಣಿಯವರು ನೇಮಕಗೊಂಡಾರ. ಸೊ ಇವರು ಮೊದಲು ಏನಾಗಿ ಕೆಲಸ ಮಾಡ್ತಿದ್ರು ಎಲ್ಲ ಗೊತ್ತಿರಬೇಕು. ಯಾಕಂದರೆ ನಿಮ್ಗೆ ಬರಿತಾ ಇರೋದೇ ಆರ್ಮಿ ಎಕ್ಸಾಮ್ ಅಂದಮೇಲೆ ಸೊ ಇದ್ರ ಬಗ್ಗೆ ಪ್ರಶ್ನೆ ಕೇಳುವಂಥ ಚಾನ್ಸಸ್ಸು ತುಂಬ ಹೈ ಲೆವೆಲ್ ಇರುತ್ತೆ. ಓಕೆ. ನೆಕ್ಸ್ಟ್, ಸಂವಿಧಾನದ ಅನುಚ್ಛೇದ 19 ಯಾವ ಹಕ್ಕಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದಾರೆ. ಯಾವ ಹಕ್ಕಪ್ಪ ಅಂದ್ರೆ ಸ್ವಾತಂತ್ರ್ಯದ ಹಕ್ಕು. 19ರಿಂದ 22ರವರೆಗೆ ನಾವು ಸ್ವಾತಂತ್ರ್ಯ ಹಕ್ಕು ಬಗ್ಗೆ ನೋಡ್ತೀವಿ. ಅದರಲ್ಲಿ 19ರಲ್ಲಿ ಸುಮಾರು 6 ರೀತಿಯ ಸ್ವಾತಂತ್ರ್ಯವನ್ನು ನೋಡ್ತೀವಿ ನಾವು. 19A ಅಂದ್ರೆ 19F ವರೆಗೂ, ಹೌದಾ. ಅವು ಯಾವಪ್ಪ ಅಂದ್ರೆ ವಾಕ್ ಸ್ವಾತಂತ್ರ್ಯ, ಸಭೆ ಸೇರೋದು, ಸಂಘ ಕಟ್ಟುವ ಸ್ವಾತಂತ್ರ್ಯ, ಮತ್ತು ಸಂಚಾರ ಮಾಡುವ ಸ್ವಾತಂತ್ರ್ಯ, ಮತ್ತು ವಾಸ ಮಾಡುವ ಸ್ವಾತಂತ್ರ್ಯ, ವ್ಯಾಪಾರ ಮಾಡುವ ಸ್ವಾತಂತ್ರ್ಯ. ಸೊ ಈ ರೀತಿ ನಾವು 6 ರೀತಿಯ ಸ್ವಾತಂತ್ರ್ಯವನ್ನು ನೋಡ್ತೀವಿ. ಅದರಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಪ್ಪ ಅಂದ್ರೆ ಇದು ಅತಿ ಇಂಪಾರ್ಟೆಂಟ್. ಇದರ ಬಗ್ಗೆ ಕ್ವಶನ್ ಜಾಸ್ತಿ ಕೇಳ್ತಾರೆ. ಪತ್ರಿಕೆ ಸ್ವಾತಂತ್ರ್ಯ ಕೂಡ ಇದರ ಅಡಿಯಲ್ಲೇ ಬರುತ್ತೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಓಕೆ. ಇನ್ನು ಸಮಾನತೆ ಹಕ್ಕನ್ನು ನಾವು 14ರಿಂದ 18ರವರೆಗೂ ನೋಡ್ತೀವಿ. ಜೀವಿಸುವ ಹಕ್ಕು ಕೂಡ ಇದು ಕೂಡ 21ನೇ ವಿಧಿಯಲ್ಲಿ ನೋಡ್ತೀವಿ ಇದನ್ನು, ಜೀವಿಸುವ ಹಕ್ಕನ್ನು. ಇನ್ನು ಶಿಕ್ಷಣದ ಹಕ್ಕು ಯಾವುದಪ್ಪ ಅಂದ್ರೆ 21A, ಇದು ಕೂಡ ಸ್ವಾತಂತ್ರ್ಯದ ಹಕ್ಕು ಅಡಿಯಲ್ಲಿ ಬರುತ್ತೆ. ಓಕೆ. ನೆಕ್ಸ್ಟ್, ನಗರಸಭೆಯ ಮೊದಲ ನಾಗರಿಕ ಯಾರಪ್ಪ ಅಂದ್ರೆ ಮೇಯರ್. ಯಾವ ರೀತಿ ಕೇಳ್ತಾರಲ್ಲ, ದೇಶದ ಮೊದಲ ಪ್ರಜೆ ಯಾರಪ್ಪ ಅಂದ್ರೆ ರಾಷ್ಟ್ರಪತಿ. ಯಾರು? ರಾಷ್ಟ್ರಪತಿ. ಇನ್ನು ರಾಜ್ಯದ ಮೊದಲ ಪ್ರಜೆ ಯಾರಪ್ಪ ಅಂತ ಕೇಳಿದರೆ ಅದು ರಾಜ್ಯಪಾಲ. ಸೊ ಅದೇ ಥರ
ನಗರಸಭೆಯ ಮೊದಲ ಪ್ರಜೆ ಯಾರಂತ ಕೇಳಿದಾಗ ಅದಕ್ಕೆ ಆನ್ಸರ್ ಮೇಯರ್ ಆಗುತ್ತೆ. ಓಕೆ. ನೆಕ್ಸ್ಟ್, ಪಂಜಾಬ್ ಕಾ ಶೇರ್ ಅಥವಾ ಪಂಜಾಬ್ನ ಸಿಂಹ ಎಂದು ಪ್ರಸಿದ್ಧರಾದವರು ಯಾರು ಅಂತ ಪ್ರಶ್ನೆ ಕೇಳಿದಾರೆ. ಯಾರಪ್ಪ ಅಂದರೆ ಲಾಲಾ ಲಜಪತ್ ರಾಯ್. ಓಕೆ. ತೀವ್ರಗಾಮಿ ಗುಂಪಿನ ಸದಸ್ಯರು ಯಾರು ಅಂತ ಪ್ರಶ್ನೆ ಕೇಳಿದಾರೆ. ಸೊ ಇದರಲ್ಲಿ ಏನಪ್ಪ ಅಂದ್ರೆ ದಾದಾಬಾಯಿ ನವರೋಜಿಯವರು ಬರಲ್ಲ ಮತ್ತು ಮಹಾತ್ಮ ಗಾಂಧಿಯವರು ಬರಲ್ಲ, ಇವರಿಬ್ಬರು ಬರಲ್ಲ. ಬಾಲ ಗಂಗಾಧರು ಬರ್ತಾರೆ, ಗೋಪಾಲಕೃಷ್ಣ ಗೋಖಲೆ ಅವರು ಬರ್ತಾರೆ. ಆಪ್ಷನಲ್ಲಿ ಏನಪ್ಪ ಅಂದ್ರೆ ಯಾರಾದ್ರೂ ಒಬ್ಬರನ್ನೇ ಕೊಟ್ಟಿದ್ರೆ ಅದೇ ಆನ್ಸರ್ ಆಗುತ್ತೆ. ಯಾವ ಥರ ಆಪ್ಷನ್ ಕೊಟ್ಟಿದ್ರು ಕನ್ಫರ್ಮ್ ಗೊತ್ತಿಲ್ಲ. ಓಕೆ. ಇದು ಡಿಪೆಂಡ್ ಅಪಾನ್ ಆಪ್ಷನ್ ಆನ್ಸರ್ ಆಗುತ್ತೆ. ಯಾಕಂದರೆ ನಾವು ಲಾಲ್ ಬಾಲ್ ಪಾಲ್ ಅಂತ ನೋಡ್ತೀವಿ. ಸೊ ಕರೆಕ್ಟ್ ಆನ್ಸರು ಬಾಲ್ ಗಂಗಾಧರ ತಿಲಕ್ ಬರುತ್ತೆ. ಗೋಪಾಲಕೃಷ್ಣ ಗೋಖಲೆನೂ ಬರಲ್ಲ. ಓಕೆ, ಕರೆಕ್ಟು. ಬಾಲ್ ಗಂಗಾಧರ ತಿಲಕ್ ಅವರೇ ಕೂಡ ಇದಕ್ಕೆ ಬರ್ತಾರೆ. ಯಾರು? ಗುಂಪಿನ ಸದಸ್ಯರು, ತೀವ್ರಗಾಮಿ ಗುಂಪಿನ ಸದಸ್ಯರಾಗ್ತಾರೆ. ಓಕೆ. ನೆಕ್ಸ್ಟ್, CSIR ಸೆಂಟ್ರಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಪ್ರಕಾರ ಸ್ಮಾರ್ಟ್ ಸಿಟಿ ವಿತ್ ಸ್ಕಿಲ್ಸ್, ಕೌಶಲ್ಯ ಸಮೇತ ಸ್ಮಾರ್ಟ್ ನಗರವನ್ನು ನಾವು ಯಾವ ರಾಜ್ಯದಲ್ಲಿ ಕಾಣ್ತೀವಿಪ್ಪ ಅಂತಂದ್ರೆ ಇದನ್ನು ನಾವು ಒಡಿಶಾದಲ್ಲಿ ಕಾಣ್ತೀವಿ. ಒಡಿಶಾದಲ್ಲಿ. ಸೊ ಇದೇ ಕ್ವಶನ್ ಕೇಳಿದರೆ ನಿನ್ನೆ 4th ಶಿಫ್ಟ್ನಲ್ಲಿ ಯಾವುದೇ ರೀತಿ ನಗರದ ಹೆಸರು ಕೊಟ್ಟಿರಲಿಲ್ಲ, ಯಾವ ರಾಜ್ಯ ಅಂತಲೇ ಕೇಳಿದರು. ಅದಕ್ಕೆ ಕರೆಕ್ಟ್ ಆನ್ಸರು ಒಡಿಶಾ ಆಗುತ್ತೆ. ಓಕೆ. ಸೊ ಆ ನಗರ ಯಾವುದಂತ ನಿಮ್ಗೆ ಗೊತ್ತಿದ್ದರೆ ದಯವಿಟ್ಟು ಆನ್ಸರ್ನ ಕಮೆಂಟ್ ಮಾಡಿರಿ. ಓಕೆ. ಇದಿಷ್ಟು ಇವತ್ತಿನ ಫಸ್ಟ್ ಶಿಫ್ಟ್ ಮತ್ತು ನಿನ್ನೆಯ 3rd ಮತ್ತು 4th ಶಿಫ್ಟ್ ಕ್ವಶನ್ ಅನಾಲಿಸಿಸ್ ಆಗಿತ್ತು. ಮತ್ತೆ ಯಾವುದಾದ್ರೂ ಕ್ವಶನ್ ಮಿಸ್ ಆಗಿದ್ದರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತೊಗೊಂಬರ್ತೀನಿ. ಅಲ್ಲಿವರೆಗೂ ಇನ್ನೂ ಯಾರು ಎಕ್ಸಾಮ್ ಬರೆಯೋರಿದ್ದೀರಿ ಎಲ್ರಿಗೂ ಚೆನ್ನಾಗಿ ಸ್ಟಡಿ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.